ಈಗ ಬಿಲ್ಕುಲ್ ನೀರು ಬಿಡಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಹೇಳಿದ ಮೇಲೆ ಯಾಕೆ ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾವ್ರೆ ಗೊತ್ತಿಲ್ಲ. ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ರಾತ್ರಿ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಲಿ. ಹಿಂಗೂ ಮೈಸೂರು ಮೇಲೆ ಬರೋದ್ರಿಂದ ಅವರು ಫ್ಲೈಟು ಹೆಲಿಕಾಪ್ಟ್ರಲ್ಲಿ ಓಡಾಡೋದ್ರಿಂದ ಕಾಣಬಹುದು ನಮ್ಮ ಪರಿಸ್ಥಿತಿ. ಇವರು ಬಿ ಜೆ ಪಿಯವರು ಇಲ್ಲಿ ಬಂದು ಪ್ರತಿಭಟನೆ ಮಾಡೋದ್ರಿಂದ ಉಪಯೋಗ ಇಲ್ಲ. ನೀರು ಬಿಟ್ಟಿದ್ರೆ ಪ್ರತಿಭಟನೆ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತಾಯಿತ್ತು. ನೀರು ಬಿಡಲ್ಲ ಅಂತಂದಮೇಲೆ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಬಂದು ಪ್ರತಿಭಟನೆ ಮಾಡೋ ಬದಲು ಪ್ರೈಮ್ ಮಿನಿಸ್ಟ್ರು ಬರ್ತಾರಲ್ಲ, ಅವ್ರಿಗೋಗಿ ಮನವರಿಕೆ ಮಾಡಿಕೊಡ್ಲಿ, ನಮ್ಗೆ ನೀರಿಲ್ಲ, ನಿಮ್ಮ ಅಧಿಕಾರಿಗಳಿಗೆ ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿ, ಅಲ್ಲಿ ನಾನು ಹೋಗಿದ್ದೆ, ಕರ್ನಾಟಕಕ್ಕೆ ನೀರಿಲ್ಲ, ನೀವು ಈ ಥರ ಆರ್ಡರ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಮನವರಿಕೆ ಮಾಡಿಕೊಡ್ಲಿ ಬಿ ಜೆ ಪಿಯವರು. ಪ್ರೈಮ್ ಮಿನಿಸ್ಟ್ರು ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ. ಮೇಕೆದಾಟುದು ನಿನ್ನೆ DPRನ ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಗಮನ ಹರಿಸ್ಲಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಿರುಕುಳ ಕೊಡೋದನ್ನು ಬಿಟ್ಟು ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ಇದ್ದೀವಿ. ಕರ್ನಾಟಕನೂ ಒಂದು ರಾಜ್ಯ, ತಮಿಳುನಾಡು ಮಾತ್ರ ಅಲ್ಲ. ಅದರಿಂದ DK ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿನೇ, ವಿಜಯ್ ಮಾತ್ರ ಮುಖ್ಯಮಂತ್ರಿ ಅಲ್ಲ. ಬಿ ಜೆ ಪಿಯವರು ಈ ದೊಂಬರಾಟ, ಈ ನಾಟಕಗಳ ಆಡೋದನ್ನು ಬಿಟ್ಟು ನೀರು ನಿಲ್ಲಿಸಿದ್ದೀವಿ, ನೀರು ಬಿಡಲ್ಲ ಅಂದ್ರೂ ಬಂದು ಪ್ರತಿಭಟನೆ ಮಾಡಿ ಸುಮ್ಮನೆ ರಾಜಕೀಯ ಲಾಭ ಪಡೆಯೋದು ಬಿಟ್ಟು ವ್ಯವಸ್ಥಿತವಾಗಿ ಭಾನುವಾರ ಕರೆದಿರೋ ಸರ್ವ ಪಕ್ಷಗಳ ಸಭೆಯಲ್ಲಿ ನೀವೇನು ಮಂಡಿಸ್ತೀರ ಮಂಡಿಸಿ. ಇಲ್ಲಿ ಬಂದು ಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರ ಯಾಕೆ ಮಾಡ್ತಾಯಿದ್ದೀರಾ? ನೀರು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ನೀರಿಲ್ಲ, ನೀರು ಬಿಡಲ್ಲ ಅಂತೇಳಿ ನನ್ನ ಸ್ಟ್ಯಾಂಡ್ ತಗೊಂಡಾಗಿದೆ. ನೋಡೋಣ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಏನು ಮಾಡ್ತಾರೆ ಅನ್ನೋದನ್ನು ಭಾನುವಾರ ಸರ್ವ ಪಕ್ಷಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು, ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾರೆ. ಈಗ ರೈತರು ನಮ್ಮ ಮಂಡ್ಯ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ರೈತರಲ್ಲಿ ಮನವಿ, ನಿಮ್ಮ ಕಳಕಳಿ, ನೀವು ನಾಡಿಗೆ ರೈತರ ಪರ ಇಟ್ಟಿರುವಂಥ ಒಂದು ಕಳಕಳಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ. ದಯವಿಟ್ಟು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಮೂಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಮುಂದೆ ಮಾಡಿ ರಸ್ತೆಗಳನ್ನು ಬಂದ್ ಮಾಡಬೇಡಿ, ರಸ್ತೆಗಳಲ್ಲಿ ಟೈರ್ ಸುರಬೇಡಿ. ನೀರು ಬಿಟ್ಟಿಲ್ಲ, ನೀವು ಒತ್ತಡ ಏರೋದಕ್ಕೆ CRWC ಮೇಲೆ ಒತ್ತಡ ಇಡೋದಕ್ಕೆ ಪ್ರತಿಭಟನೆ ಮಾಡಿದ್ದಕ್ಕೆ ನಮಗೆ ಅರಿವಿದೆ. ಆದರೆ ನೀವೇನೇ ಪ್ರತಿಭಟನೆ ಮಾಡಿದ್ರು ಅವರು ಕೊಡೋವಂಥ ಆರ್ಡ್ರೇ ಕೊಟ್ಟಿದ್ದಾರೆ. ಈಗ ನಾವಂತೂ ನೀರು ಬಿಡಲ್ಲ ಅಂತ ಬಿಲ್ಕುಲ್ ಮಾಡಿದ್ದೇವೆ. ಮತ್ತು ನಿಮ್ಮನ್ನು ಯಾರಿಗೋ ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ ನದಿಯಲ್ಲಿ 500 ಕ್ಯೂಸೆಕ್ಸ್ ನಾವು ಬೇಡ ಅಂದರೂ ಕೂಡ ಪ್ರಾಣಿ ಪಕ್ಷಿಗಳ ನೀರಿಗೋಸ್ಕರ ಅದು ಹರಿತಾ ಇರುತ್ತೆ ಯಾವಾಗಲೂ. ಇಲ್ಲ ಅಲ್ಲಿ ಡ್ರೈ ಆಗೋದ್ರೆ ಕಾಡಲ್ಲಿ ವಾಸಿಸೋ ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕಲ್ಲ, ಅದನ್ನೇ ನೀರು ಬಿಟ್ಟಿದ್ದಾರೆ ಅಂತ ನಿಮಗೆ ಯಾರೋ ತಲೆಯಲ್ಲಿ ತುಂಬಿದ್ದಾರೆ. ನಾವು ಬಿಲ್ಕುಲ್ ನೀರು ಬಿಟ್ಟಿಲ್ಲ. ನೀರು ಬಿಟ್ಟಿದ್ರೆ ಯಾಕೆ ನಾವ್ಯಾಕೆ CWC ಮುಂದೆ ಹೋಗಿ ಕೇಳ್ಕೊಬೇಕಾಗಿತ್ತು? ನೀರು ಬಿಡೋದು ಇಲ್ಲ, ನೀರಿಲ್ಲ. ಏಪ್ರಿಲ್ ಮಾರ್ಚ್ವರೆಗೂ ಕುಡಿಯೋ ನೀರಿಗೆ ನಾವು ನೀರು ಇರಬೇಕು. ನಮಗಿಂತ ಜಾಸ್ತಿ ಕುಡಿಯೋ ನೀರು ಮೆಟ್ಟೂರು ಡ್ಯಾಮಲ್ಲಿ ನೀರು ಸಂಗ್ರಹ ಇದೆ. ಅದರಿಂದ ನಾವು ನೀರು ಬಿಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದ ನೀರು ಬಿಡಲ್ಲ. ದಯವಿಟ್ಟು ಶಾಂತಿಯುತವಾಗಿ ಬೇಕಾದ್ರೆ ಸಾಂಕೇತಿಕ ಪ್ರತಿಭಟನೆ ಮಾಡಿ ರಸ್ತೆ ತಡೆಯನ್ನು ನಿಲ್ಲಿಸಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೋತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.